23 ಮೇ 2026 ಫ್ರೆಶ್ ಆಗಿರುವಂತಹ ನೋಟಿಸ್ ಆಗಿದೆ. ಯಾವೊಂದು ಸಂಸ್ಥೆ ಸಾವಿತ್ರಿಬಾಯಿ ಫುಲೆ ಯೂನಿವರ್ಸಿಟಿಗಳಿಂದ ಅಲ್ಲಿಂದ ನೋಟಿಸ್ ಆಗಿದೆ. 133 ಪೋಸ್ಟ್ ಅಧಿಕೃತವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸಂದರ್ಶನ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ಎರಡು ಪ್ರಕಾರದಲ್ಲಿ ಮಾತ್ರ ಆಯ್ಕೆ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಆನ್ಲೈನ್ ಅಲ್ಲೇ ಸಂಪೂರ್ಣ ಮಾಹಿತಿ ಇರತ್ತೆ. ಆ ಒಂದು ಪೋಸ್ಟ್ ಬಗ್ಗೆ ವಿವರಣೆ ತಿಳಿಸಿಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನು ಪೋಸ್ಟ್ ಇದಾವ ಅಂತ ಹೇಳಿ. ಇಲ್ಲ DSC ದವರಿಗೆ DT ಮತ್ತು NTB ದವರಿಗೆ, NTC ದವರಿಗೆ, NTD, SBC, OBC, SCBC, EWS ಓಪನ್ ಅಭ್ಯರ್ಥಿಗೆ ಟೋಟಲ್ ಪೋಸ್ಟ್ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇವ್ರ ಹೆಸರು ಕೇಳದೆ ಇರುವಂತ ವ್ಯಕ್ತಿಗಳೇ ಇಲ್ಲ. ಅಖಿಲ ಭಾರತದಲ್ಲಿ ಸಾವಿತ್ರಿಬಾಯಿ ಫುಲೆ ಇವ್ರು ಏನಾಗಿದ್ರು, ಯಾರಿವರು, ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ. ಎಲ್ಲಿಂದ ಎಲ್ಲಿ ತನಕ ನೇಮಕಾತಿ ಆಗ್ತಾ ಇದೆ ನೋಡಿ. ದಿನಾಂಕ 23/5/2026 1 ಜೂನ್ 2026 ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ಮಾತ್ರ ಇರತ್ತೆ. ಸ್ವಲ್ಪ ಜನ ಮಾತ್ರ ಟೈಮ್ ಇಟ್ಟಿದ್ದಾರೆ. ಮತ್ತು ಪೋಸ್ಟ್ ಹೆಸರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳಿ ಈ ಒಂದು ಪೋಸ್ಟ್ಗೆ ನೇಮಕಾತಿ ಆಗಿದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಹೆಂಗೆ, ಏನು, ಎಂತ ರೂಲ್ಸು ರೆಗ್ಯುಲೇಷನು ವಿಡಿಯೋ ಕೊಡ್ಸನ್ಕ ನೋಡಿ. ಮತ್ತೆ ಯಾರು ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಇನ್ನೂ ತನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಈ ಒಂದು ಮೇ ತಿಂಗಳಲ್ಲೇ ನೋಡ್ತಾ ಇದ್ರಲ್ಲ, ಫಾಲೋ ಮಾಡ್ಕೊಳ್ಳಿ. ಬನ್ನಿ 2 ನಿಮಿಷದಲ್ಲಿ ಕವರ್ ಮಾಡ್ತೇನೆ. ಇಲ್ಲಿ ನೋಡಿ ಆಗಲೇ ತಿಳಿಸ್ಕೊಟ್ಟಿರೋಂಥ ಪೋಸ್ಟ್ ಎಷ್ಟಿದಾವೆ ನೋಡಿ. 133 ಪೋಸ್ಟ್ ಇದಾವೆ. ಯಾರ್ಯಾರಿಗೆ ಎಷ್ಟೆಷ್ಟಿದಾವೆ ಅದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ನೋಡ್ಕೊಳ್ಳಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ಗೊತ್ತಾಗತ್ತೆ. ಅದೇ ರೀತಿಯಾಗಿ ವುಮನ್ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಇರತ್ತೆ ಮತ್ತು ಜನರಲ್ ಅಭ್ಯರ್ಥಿಗೆ, ಸ್ಪೋರ್ಟ್ಸ್ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಇದಾವೆ ಅದು ರೂಲ್ಸ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾಂಟ್ರಾಕ್ಟರ್ ಮೇಲೆ ಕೆಲಸ ಮಾಡ್ತಿದ್ರೆ ಇಲ್ಲಿ ನೋಡಿ 133 ಪೋಸ್ಟ್ 100 ಟೋಟಲ್ ಇರತ್ತೆ. ಬಟ್ ಅದರಲ್ಲಿ ಜನರಲ್ ಅಭ್ಯರ್ಥಿಗಳು 86 ಹಾಗೂ ವುಮನ್ಸ್ ಅಭ್ಯರ್ಥಿಗಳಿಗೆ 41 ಮತ್ತು ಸ್ಪೋರ್ಟ್ಸ್ ಪರ್ಸನಲ್ ಅಭ್ಯರ್ಥಿಗಳಿಗೆ 6 ಪೋಸ್ಟ್. ಇದೆಲ್ಲ ರೂಲ್ಸ್ ಇರತ್ತೆ. ಇದರಲ್ಲಿ ಪ್ರಕಾರ ಬರ್ತವೆ. ಇಲ್ಲಿ ಗ್ರೂಪ್ A2ದಲ್ಲಿ, ಗ್ರೂಪ್ B1ದಲ್ಲಿ, ಗ್ರೂಪ್ C1ದಲ್ಲಿ ಮತ್ತು ಗ್ರೂಪ್ DE1ದಲ್ಲಿ ಈ ರೀತಿಯಾಗಿ ನಿಯಮಗಳನ್ನ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಒಂದು ಇಲ್ಲಿನ ತನಕ ಇಲ್ಲಿ ತನಕ ಕೆಲಸ ಇರತ್ತೆ. 31 ಮೇ 2027 ತನಕ ಅವಕಾಶ. ಮತ್ತು ಸ್ಯಾಲ್ರಿ ಇರೋದು ಪರ್ ಮಂತ್ ಆಗಿ ಇಲ್ಲಿ ನೋಡಿ 50,000 ತನಕ ಸ್ಯಾಲ್ರಿ ಕೊಡ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಇಲ್ಲಿ ಪೋಸ್ಟ್ 5 ಪ್ರಕಾರ ಪೋಸ್ಟ್ ಇದಾವೆ. ಅಲ್ಲಿ ಗ್ರೂಪ್ ದಲ್ಲಿ ಇರತ್ತೆ, ಅದು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಬರತ್ತೆ, ಅದ ರೂಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಯಾವುದು ಏನು ಎಂತ ಅಂತೇಳಿ ಆ ಎಲ್ಲ ಒಂದು ಇದು ಸಹಾಯಕ ಪ್ರಾಧ್ಯಾಪಕ ಇರೋದ್ರಿಂದ ವಿಷಯಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲಾಖೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ನೇಮಕದ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಡಿಪಾರ್ಟ್ಮೆಂಟ್ ಹೆಸರನ್ನು ನೋಡ್ಕೊಳ್ಳಿ. ಎಲ್ಲೆಲ್ಲಿ ಯಾರ್ಯಾರು ಏನೇನು ಸೆಕ್ಷನ್ ಕರೆಕ್ಟ್ ಆಗಿರ್ಬೇಕು ಅದನ್ನ ಕೊಟ್ಟಿದ್ದಾರೆ. ಬಟ್ ನಾನು ಹೇಳುವಂತ ಮಾಹಿತಿ ಪ್ರಕಾರ ಇಲ್ಲಿ ವಿದ್ಯಾರ್ಹತೆ ಏನಾಗಿರ್ಬೇಕು, ಈ ಒಂದು ಸಹಾಯಕ ಪ್ರಾಧ್ಯಾಪಕ ಸಾವಿತ್ರಿಬಾಯಿ ಫುಲೆ ಪುಣೆ ಯೂನಿವರ್ಸಿಟಿಯಲ್ಲಿ ಕರೆದಿರುವಂತ ಪೋಸ್ಟಿಗೆ CA, ICW ಮತ್ತು MBA, PG, DM, PhD, ಸ್ನಾತಕೋತ್ತರ ಪದವಿ, BA, BTech, BSc, MA, MTech, MPL, MSc ಇವೆಲ್ಲ ಪಾಸ್ ಆಗಿರ್ಬೇಕು. ಇಲ್ಲಿ ಜುಜುಬಿ SSLC ಸೆಕೆಂಡ್ PUC ದವರಿಗೆ ಅವಕಾಶ ಇಲ್ಲ. ಇದು ತಳಮಟ್ಟದ ವಿದ್ಯಾರ್ಹತೆ. ಇದು ಅತಿ ಹೈಯರ್ ಎಜುಕೇಶನ್ ಆದವರಿಗೆ ಜಾಸ್ತಿ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಅರ್ಧ ಶುಲ್ಕ ಕೂಡ ಇಟ್ಟಿದ್ದಾರೆ. ಕರೆಯೋದನ್ನ 133 ಕರೆದಿದ್ದಾರೆ. ಅದರಲ್ಲಿ ಶುಲ್ಕ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಇಲ್ಲಿ ತೋರಿಸ್ತೇನೆ ನಿಮಗೆ. ಶುಲ್ಕ ನೋಡೋಣ, ತೋರಿಸ್ತೇನೆ. ಇದೆಲ್ಲ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ವಿವರ ಕೊಟ್ಟಿದ್ದಾರೆ. 130 ಪೋಸ್ಟ್ ಇರೋದ್ರಿಂದ ಒಂದು ಅನ್ಕೋತ ಹೋದ್ರೆ ತುಂಬಾ ಲಾಂಗ್ ಆಗತ್ತೆ. ಇಲ್ಲಿ ನಿಮ್ಮೊಂದು ಡೇಟ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಅರ್ಧ ಶುಲ್ಕ ಇಲ್ಲಿ ಕಾಣಿಸ್ತಾನಿಲ್ಲ. ಇಲ್ಲಿ ನಾನು ಬರ್ದಿಟ್ಕೊಂಡೇನೆಲ್ಲ, ಬಟ್ ಅದು ನೋಟಿಸ್ ಬಂದಾಗ ಕಾಣಿಸೋದಿಲ್ಲ ಅದು. ಇಲ್ಲಿದೆ ನೋಡಿ ಶುಲ್ಕ. ಇಲ್ಲಿ ಸಣ್ಣ ಅಕ್ಷರದಲ್ಲಿ ಕಾಣಿಸ್ತಾ ಇರಬಹುದು, ಮಾರ್ಕ್ ಹಾಕಿರುತ್ತೆ ನೋಡಿ. ಇದು 1,000 ರೂಪಾಯಿ ಇರೋದು ಎಲ್ಲ ವರ್ಗದ ಅಭ್ಯರ್ಥಿಗೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ವರ್ಗದ ಅಭ್ಯರ್ಥಿಗೆ. ಅದೇ ರೀತಿಯಾಗಿ ಇನ್ನು 500 ರೂಪಾಯಿ ಯಾರಿಗಿದೆ, 500 ರೂಪಾಯಿ ಇದೆ ನೋಡಿ. ಇಲ್ಲಿ 500 ರೂಪಾಯಿ ಯಾರು ಕೊಟ್ಟಿದ್ದಾರೆ, ಕಾಯ್ದಿರಿಸಿದ ಅಭ್ಯರ್ಥಿಗೆ. ಕಾಯ್ದಿರಿಸಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರತ್ತೆ. ಆನ್ಲೈನ್ ನಲ್ಲಿ ಪಾವತಿ ಮಾಡಬೇಕು. ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ, ಡಾಕ್ಯುಮೆಂಟ್ಸ್ ಪರಿಶೀಲನೆ. ವಯೋಮಿತಿ ಬಗ್ಗೆ ರೂಲ್ಸ್ ಕೊಟ್ಟಿಲ್ಲ. ಇಷ್ಟೇ ಅಂತ ಯಾವುದೇ ರೀತಿಯ ರೂಲ್ಸ್ ಅಲ್ಲ. ಅದು ನಿಯಮಗಳ ಪ್ರಕಾರ ಅನುವಾಗತ್ತೆ ನೋಡಿ. 22ನೇ ತಾರೀಕು ನೋಟಿಸ್ ಆಗಿದೆ. ನಾನು ನಿನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕಿತ್ತು, ಬಟ್ ಕೆಲವು ಕಾರಣಗಳಿದ್ದು. ಆದ ಕಾರಣ 22/5/2026 ನೋಟಿಸ್ ಆಗಿದೆ. ಈ ಒಂದು ನೋಟಿಸು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆರ್ಟಿಕಲ್ ಬರ್ದಿದ್ದೀನಿ. ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ
SPPU ಅಂತ ಹೇಳಿ ಪುಣೆದಲ್ಲಿ ಕೆಲಸ ಇರತ್ತೆ, ಮಹಾರಾಷ್ಟ್ರದ ಪುಣೆದಲ್ಲಿ. ನೋಡಿ ಅಪ್ಲಿಕೇಶನ್ ಆಯ್ಕೆ ಇಷ್ಟೇ, ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ನಿಮಗೆ ಆ ಒಂದು ಪೋಸ್ಟಿಗೆ ತಕ್ಕಂತೆ ಸ್ಯಾಲ್ರಿ ಬಗ್ಗೆ ಕೂಡ ವಿವರಣೆ ಇರತ್ತೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪೀರಿಯಡ್ ಎಲ್ಲಿ ತನಕ ಕೊಟ್ಟಿದ್ದಾರೆ ನೋಡಿ. 2027 ತನಕ ಕೆಲಸ ಮಾಡಬೇಕು. ಇದೊಂದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ.